ತಕ್ಷಣ ಇಲ್ಲಿ ಕಾರ್ಯಕ್ರಮ ಮಾಡಬಹುದು ಅಂತೇಳಿ ಒಪ್ಪಿಕೊಂಡೆ. ಯಾಕಂತಂದರೆ ಅವರಲ್ಲಿರುವಂಥ ಒಂದು ಕಳಕಳಿ, ಅದೇ ರೀತಿ ಕರ್ತವ್ಯ ಪ್ರಜ್ಞೆ ಮಾತ್ರ ಅಲ್ಲ, ಇಂಥ ಒಂದು ಸಂಸ್ಥೆಯಲ್ಲಿ ಅವರು ಬಂದರೆ ನಮಗೆ ಬಹಳ ಖುಷಿ. ಒಂದು ಮನೆಯ ವಾತಾವರಣ ಇಲ್ಲಿ ಇದೆ, ಒಂದು ಮನದ ವಾತಾವರಣವೂ ಇದೆ ಇಲ್ಲಿ. ಯಾಕಂತಂದರೆ ಇದೊಂದು ದೊಡ್ಡ ಕುಟುಂಬ ನಮ್ಮದು. 44 ಸಂವತ್ಸರಗಳನ್ನು ಪೂರೈಸಿ 45ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಪ್ರಾರಂಭ ಫ್ರಮ್ ಡೇ 1 ಇದರ ಜೊತೆಯಲ್ಲಿ ನಾನಿದ್ದವ. ವೃತ್ತಿಯಲ್ಲಿ ಪ್ರಾಧ್ಯಾಪಕ, ಕೆನರಾ ಕಾಲೇಜು. ಪ್ರವೃತ್ತಿಯಲ್ಲಿ 1980ರಿಂದ ಬಾಲ ಸಂರಕ್ಷಣಾ ಕೇಂದ್ರ ನಮ್ಮ ಪ್ರೀತಿಯ ಸಂಸ್ಥೆ. ಬಹಳ ಯಾರು ಬಂದರೂ ಕೂಡ ನಾವು ಇಲ್ಲಿ ಆತ್ಮೀಯವಾಗಿ ಇರ್ತೇವೆ. ಯಾವ ಫಾರ್ಮ್ಯಾಲಿಟಿ ಇಲ್ಲ ನಮ್ಮ ಹತ್ರ, ಮನೆಯವರ ಹಾಗೆ. ಬಹಳ ಖುಷಿ ಆಗ್ತದೆ. ಮಾತ್ರ ಅಲ್ಲ, ಸುಮಾರು 90ರ ಮೇಲೆ. ಈಗ ನಿನ್ನೆ ಕೂಡ ಮೇಘಾಲಯದಿಂದ 4 ಮಂದಿ ಯಾರು ಕಳಿಸಿಕೊಟ್ರು ಸಮಾಜ. ಅಲ್ಲಿ ಇಬ್ಬರು ಟ್ವಿನ್ಸ್ ಕೂಡ ಕೂತಿದ್ದಾರೆ. ಅವರಿಗೆ ಕನ್ನಡ ಇನ್ನೂ ಸಹ ಕಲಿಬೇಕಷ್ಟೇ. ಅದೇ ರೀತಿ ದೂರದ ತವಾಂಗ್, ಅರುಣಾಚಲ ಪ್ರದೇಶ, ಚೈನಾದ ಬಾರ್ಡರ್ನಿಂದ ಅಲ್ಲಿ ಒಬ್ಬರು ಲಾಮಾ, ನನ್ನ ಭಾಳ ಆತ್ಮೀಯರು, ನಾನು ಕೂಡ ಹೋಗಿದ್ದೆ, ಪದ್ಮಶ್ರೀ ಅವಾರ್ಡ್ ಬಂದವರು. ಅವರು ಕಳಿಸಿಕೊಟ್ರೆ ನಾವು ಬೇಡ ಅಂತ ಹೇಳೋದಿಲ್ಲ. ಬಹಳ ದೂರದಿಂದ ಬರುವವರು. ಬಂದಾಗ ಇಲ್ಲಿ ಮಂಗಳೂರು ಸಮುದ್ರ ತೀರ ಫಸ್ಟ್ ಟೈಮ್ ಬರುವಂಥದ್ದು ಒಂಥರ ಅವರಿಗೆಲ್ಲವೂ ಹೊಸತು. ಆದರೆ ಅವರನ್ನು ಬಂದ 2-3 ದಿವಸದಲ್ಲಿ ಒಟ್ಟಿಗೆ ಬೆರೀತಾರೆ. ಹಾಗೆಯೇ ಅವರ ಭಾಷೆ ಎಲ್ಲವನ್ನು ಕೂಡ ಇಲ್ಲಿ ಪರಸ್ಪರ ಹಂಚಿಕೊಳ್ತಾರೆ. ಹಾಗೆ ವೆಸ್ಟ್ ಬೆಂಗಾಲ್ ಜಲ್ಪಾಯ್ಗುರಿ, ಅಲ್ಲಿಯ ಸುಮಾರು 20-22 ಮಕ್ಕಳು ಫಸ್ಟ್ ಬ್ಯಾಚಲ್ಲಿ ಬಂದ ನೆನಪು ನನಗೆ. ಕಾರ್ ಸ್ಟ್ರೀಟ್ನ ಕಾಲೇಜಿನಲ್ಲಿ ಎಲ್ಲರಿಗೂ ಕೂಡ ಅಡ್ಮಿಷನ್, ಪ್ರತಿಯೊಂದು ಫೀಸಿಂದ ಹಿಡಿದು ಎಲ್ಲ ಖರ್ಚು ವೆಚ್ಚಗಳನ್ನು ಈ ಸಂಸ್ಥೆ ಭರಿಸ್ತದೆ. ಸುಮಾರು 3-4 ಲಕ್ಷ ರೂಪಾಯಿ ಪ್ರತಿ ತಿಂಗಳು ನಾವು ದುಡಿಲೇಬೇಕು. ನೋ ಕ್ವಶನ್ ಆಫ್ ಕ್ವಶನಿಂಗ್. ಆದರೆ ಅದರಲ್ಲಿ ಖುಷಿ ಇದೆ. ಅಪ್ಲಿಕೇಶನ್ ಫಾರ್ಮ್ ಸಮೇತ 1 ರೂಪಾಯಿ ತೆಕ್ಕೊಳ್ಳೋದಿಲ್ಲ. ಇವತ್ತಿನವರೆಗೆ ಅದೇ ರೀತಿ ನಡೀತಾ ಇದೆ. ದೇವರು ನಡೆಸ್ತಾರೆ. ಯಾವತ್ತೂ ಕಷ್ಟ ಅಂತ ನಾವು ಹೇಳೋದಿಲ್ಲ. ದೇವರು ನಮಗೆ ಕೊಡ್ತಾರೆ. ಹಾಗೆ ನೋಡಿ, ಸಣ್ಣ ಒಂದು ಮಗು ಇಲ್ಲಿ ಇದು ಇಟ್ಕೊಂಡು, ಹೇಗೆ ನಮ್ಮ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಆ ರೀತಿಯ ಕುಟುಂಬದ ವಾತಾವರಣ ಇದೆ. ಮಕ್ಕಳ ಕಲರವ ಮತ್ತು ಪ್ರಕೃತಿಯ ಅಥವಾ ಪರಿಸರದ ಸಂರಕ್ಷಣೆ ಇವತ್ತಿನ ಮೂಲ 2 ಮಂತ್ರಗಳು. ಸಣ್ಣ ಮಕ್ಕಳ ಮನೋಭೂಮಿಕೆಯೇ ಬೇರೆ. ಕುವೆಂಪುರವರು ಹೇಳುತ್ತಾರೆ, ಆ ಕಾಲ ಒಂದಿತ್ತು ದಿವ್ಯ ತಾನಾಗಿತ್ತು, ಅದು ಬಾಲ್ಯವಾಗಿತ್ತು. ಆ ಕಾಲ ಒಂದಿತ್ತು ದಿವ್ಯ ತಾನಾಗಿತ್ತು, ಅದು ಬಾಲ್ಯವಾಗಿತ್ತು. ಬಾಲ್ಯವೇ ಹೋದಯ. ಪ್ರತಿಯೊಬ್ಬರ ಜೀವನದ ಪುಟಗಳಲ್ಲಿ ಪ್ರಾರಂಭದಲ್ಲಿ ಬರುವುದು ಮಕ್ಕಳ. ಅವರಲ್ಲಿ ಕೆಲವರಿಗೆ ಆಟ ಆಡಬೇಕು ಅಂತ ಆಸೆ ಇರ್ತದೆ, ಕೆಲವರಿಗೆ ತುಂಬ ಪಾಠ ಓದಬೇಕು ಅಂತ ಆಸೆ ಇರ್ತದೆ, ಕೆಲವರಿಗೆ ಒಳ್ಳೆ ಊಟ ಮಾಡಬೇಕು ಅಂತ ಆಸೆ ಇರ್ತದೆ. ಪೇಪರ್ ಕೊಟ್ಟರೆ ಸಾಕು, ಒಂದು ಪೆನ್ನು ಅಥವಾ ಪೆನ್ಸಿಲ್ ಕೊಟ್ಟರೆ ಚಿತ್ರ ಬಿಡಿಸಲಿಕ್ಕೆ ಶುರು ಮಾಡ್ತಾರೆ. ಯಾವುದು ಆಗ್ತದೆ, ಕೆಲವು ಸಲ ಗೋಡೆಯಲ್ಲೂ ಬಿಡಿಸ್ತಾರೆ. ಹೀಗೆ ಅಂತೂ ಆ ಮಕ್ಕಳ ಮನೋಭಾವದಲ್ಲಿ ಎಷ್ಟೋ ವೈವಿಧ್ಯತೆ ಇದೆ. ಮಾತ್ರ ಅಲ್ಲ, ಅವರಲ್ಲಿ ಒಂದು ಮೂಲಭೂತವಾದಂಥ ಒಂದು ಪ್ರಜ್ಞೆ ಕೂಡ ಇರ್ತದೆ. ಅದು ಬೆಳೀತಾ ನಮ್ಮದು ಉದ್ದೇಶ ಅಂತಂದರೆ ಆ ಬಾಲ್ಯದ ಜೀವನ. ಅದೇ ರೀತಿ ಕಾಲೇಜ್ ಸ್ಟೂಡೆಂಟ್ಸ್ ಅವರಲ್ಲಿ ನಾನು ಎಲ್ಲ ಕೂತ್ಕೊಳಿಸಿ ಆಗಾಗ್ಗೆ ಹೇಳಲಿಕ್ಕುಂಟು. ಒಂದು ಕರೆನ್ಸಿ ನೋಟು ಅಥವಾ ಒಂದು ನಾಣ್ಯ, ಅದಕ್ಕೆ 2 ಮುಖ ಇರುತ್ತದೆ. ಒಂದೇ ಕಡೆ ಪ್ರಿಂಟ್ ಆಗಿದೆ 500 ರೂಪಾಯಿ ನೋಟ್ ಅಂದರೆ ಯಾರಿಗಾದರೂ ಬೇಕಾ? ಬೇಡ. ಯಾರು ತಗೊಳ್ತೀರಾ? ಇಲ್ಲಲ್ಲ. 5 ರೂಪಾಯಿ ನೋಟ್ ಆದರೆ ಬೇಡ, 2 ಕಡೆ ಪ್ರಿಂಟ್ ಆಗಬೇಕು. ಅರ್ಥ ಇಷ್ಟೇ, ನಾವು ಒಂದು ದೃಷ್ಟಿಯ ಒಂದು ಮುಖ ಅಂತಂದರೆ ತುಂಬ ಕಲಿಬೇಕು ಶೈಕ್ಷಣಿಕವಾಗಿ, ಅದೇ ರೀತಿ ಜೀವನ, ಆರ್ಥಿಕವಾಗಿ ಸಂಪನ್ನತೆ ಎಲ್ಲದಲ್ಲಿ ಕೂಡ ಮೇಲೆ 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 ಬರಬೇಕು. ನಿಜವಾಗಲೂ ಕೂಡ ಅಗತ್ಯ. ಅದೇ ರೀತಿ ಇನ್ನೊಂದು ಮುಖ, ನೋಟಿನ ಇನ್ನೊಂದು ಮುಖ ಅಂದರೆ ನಾವು ಸಮಾಜಕ್ಕೆ ಕೂಡ ಏನಾದರೂ ಕೊಡಬೇಕು, ಸಮಾಜಕ್ಕೆ ಕೂಡ ನಾವು ಉಪಕಾರ ಮಾಡಬೇಕು. ಯಾವಾಗಲೂ ಅದನ್ನು ನಾನು ಹೇಳುವಂಥದ್ದು. ಇಲ್ಲಿ ನೀವು 5 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, ಹೋದ ನಂತರ ಯು ಮಸ್ಟ್ ಬಿ ಯೂಸ್ಫುಲ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಯು ಮಸ್ಟ್ ಬಿ ಯೂಸ್ಫುಲ್ ಫಾರ್ ಅದರ್ಸ್ ಆಲ್ಸೋ. ಅದು ಒಂದು ಪಾಠ ಕಲ್ತಿಲ್ಲಿ ಹೋದರೆ ಸರಿಯಾಗ್ತದೆ. ಇವತ್ತು ಗಿಡ ನೆಟ್ಟದ್ದು, ನಾನು ಮೊನ್ನೆ ಕೂಡ ಆ ವಿಚಾರ ಹೇಳಿದೆ. ಆ ಗಿಡ ಅದೇ ಒಂದು ಗುರು ನಮಗೆ. ಅದು ಸ್ವತಃ ಆ ಮರವಾಗಿ ಬೆಳೆದ ನಂತರ ಬಿಸಿಲನ್ನು ತಾನು ತಗೊಳ್ತದೆ. ಅಡಿಯಲ್ಲಿ ಬಂದಂಥ ಅವರಿಗೆ ಎಲ್ಲರಿಗೂ ನೆರಳು ಕೊಡ್ತದೆ. ಅದು
ಫಲ ಕೊಡ್ತದೆ. ಆ ಫಲ ಅದು ಯಾವತ್ತೂ ಮರ ಮಾವಿನ ಮಿಡಿ ಇರ್ಬೋದು, ಯಾವುದೇ ಇರಲಿ, ಅದು ತಾನು ತಿನ್ನೋದಿಲ್ಲ, ಇತರರಿಗೆ. ಅದೇ ರೀತಿ ನಾವು ಕೂಡ ಜೀವನದಲ್ಲಿ 4 ಮಂದಿಗೆ ಉಪಕಾರ ಮಾಡುವಂಥ ಒಂದು ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು. ಆ ದೃಷ್ಟಿಯಲ್ಲಿ ಇವತ್ತು ಈ ಪರಿಸರ ದಿನಾಚರಣೆ, ಅದೇ ರೀತಿ ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ಅವರ ಸೂಕ್ತವಾದ ಪ್ರತಿಭೆಗಳಿಗೆ ಸರಿಯಾದ ಅವಕಾಶ ಸಿಗ್ತದೆ. ಆ ದೃಷ್ಟಿಯಲ್ಲಿ ನಾನು ಬಹಳ ಖುಷಿಪಡ್ತೇನೆ. ಮತ್ತು ಅವರು ರೋಲ್ ಮಾಡೆಲ್ ಕೂಡ ವೆರಿ ಡೈನಾಮಿಕ್. ಆರ್ಗನೈಸಿಂಗ್ ಎ ಫಂಕ್ಷನ್ ಈಸ್ ನಾಟ್ ಸೋ ಈಸಿ. ಸ್ವಲ್ಪ ಇಂಗ್ಲೀಷ್ ಕೂಡ ಹೇಳ್ತೇನೆ, ಯಾಕೆಂದರೆ ಕೆಲವರಿಗೆ ಕನ್ನಡದಲ್ಲಿ ಸ್ವಲ್ಪ ಇನ್ನೂ ಆಗಬೇಕಷ್ಟೆ, ಹೊಸ ಮಕ್ಕಳು ಬಂದಿದ್ದಾರೆ. ಸೊ ಆರ್ಗನೈಸಿಂಗ್ ಎ ಫಂಕ್ಷನ್ ಲೈಕ್ ದಿಸ್ ಈಸ್ ನಾಟ್ ಸೋ ಈಸಿ. ಸೊ ಯು ಮಸ್ಟ್ ಆಲ್ಸೋ ಇನ್ಕಲ್ಕೇಟ್ ದ್ಯಾಟ್ ಸ್ಪಿರಿಟ್, ಹೌ ಟು ಆರ್ಗನೈಸ್ ಎ ಫಂಕ್ಷನ್. ಯಾವುದೇ ಒಂದು ಸಭೆ ಸಮಾರಂಭಗಳನ್ನು ಮಾಡುವಂಥದ್ದು ಅಂತಂದರೆ ಅದಕ್ಕೆ ಆ ಒಂದು ಚಾಕಚಕ್ಯತೆ ಬೇಕಾಗ್ತದೆ, ಸಂಘಟನಾ ಚಾತುರ್ಯ ಕೂಡ ಬೇಕಾಗ್ತದೆ. ಎಲ್ಲರನ್ನು ಕೂಡ ಒಟ್ಟು ಸೇರಿಸಿ, ಅವರು ಹೇಳಿದರು ಭಾನುವಾರ ಆದರೂ ನಾನು ಬಂದಿದ್ದೇನೆ ಅಂತ ಡಾಕ್ಟರ್ ಜ್ಯೋತಿ ಚೇಳಾರ್ ಅವರು ಹೇಳಿದರು. ಯಾಕಂತಂದರೆ ಇದೊಂದು ಒಳ್ಳೆಯ ಜಾಗ, ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಪರಿಸರ, ಅದಕ್ಕಾಗಿ ಬಂದಿದ್ದೇನೆ ಅಂತ. ಹಾಗೆ ನಾನು ಹೆಚ್ಚು ಮಾತಾಡೋದಿಲ್ಲ. ಸಾಮಾನ್ಯವಾಗಿ ಲೆಕ್ಚರರ್ಸ್ನ ಒಮ್ಮೆ ಎದ್ದು ನಿಂತರೆ ನಮಗೆ ಬೆಲ್ ಹೊಡಿಬೇಕು, 1 ಗಂಟೆ ಆಗಬೇಕು, ಅದರ ಮೊದಲು ಮಾಡೋದಿಲ್ಲ. ಇವತ್ತು ಮಕ್ಕಳು ಸುಮಾರು ಹೊತ್ತು ಕೂತಿದ್ದೀರಿ. ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಶುಭ